टास्क बताओ ಇದು ಅಡುಗೆ ಮನೆಯಲ್ಲಿ ಇದ್ದವರು ಇವತ್ತಿಲ್ಲ ನಾಳೆ ಖಾಲಿ ಮಾಡಲೇಬೇಕಲ್ವಾ. ಬಟ್ ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ, ತುಂಬ ಬೇಜಾರಾಗ್ತಾ ಇದೆ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ತೆ, ಅಸ್ಸಲಾಮ್ ವಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಥಂಬ್ನೇಲ್ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ, ನಾವು ಇವತ್ತು ಮನೆ ಶಿಫ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಸಾಮಾನುಗಳು ಎಲ್ಲ ಪ್ಯಾಕಿಂಗ್ ಆಗಿಬಿಟ್ಟಿದ್ದಾವ್ರಿ. ಇವಾಗ ಹೋಗ್ತಾ ಇದ್ದೀವಿ. ನಾನಂತರೂ ರೆಡಿ ಆಗಿದ್ದೀನಿ, ಬಟ್ ಸಾಮಾನೆಲ್ಲ ಇಡ್ತಾ ಇದ್ವಲ್ರಿ, ಅದರಿಂದಾಗಿ ಬುರ್ಕ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇವಾಗೆಲ್ಲ ಆಗಿದ ನಂತರ, ಯಾಕಂದರೆ ಇಷ್ಟು ದಿನ ನಾನು ಲೈವ್ ಕೂಡ ಮಾಡಿಲ್ಲ, ವೀಡಿಯೋಸ್ ಕೂಡ ಹಾಕಿಲ್ಲ. ಯಾಕಂದರೆ ನಾನು 3-4 ತಿಂಗಳಿಂದನೇ ನಾವು ಮನೆ ಹುಡುಕ್ತಾ ಇದ್ದೀವಿ ರೀ. ಇದು ಮನೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ, ಅದರಿಂದಾಗಿ ಹುಡುಕ್ತಾ ಇದ್ವಿ. ಇವಾಗ ಸಿಕ್ಕಿದೆ ಅಂದರೆ 1 ವೀಕೇನು ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು. ಸ್ವಲ್ಪ ಅಲ್ಲಿ ಆ ಮನೆ ಕೆಲಸಗಳು ಚಾಲೂ ಇತ್ತು, ಆ ಕೆಲಸಗಳನ್ನು ಕಂಪ್ಲೀಟ್ ಆಯಿತು. ಮತ್ತು ಅದರಿಂದಾಗಿ ಮತ್ತು ಮನೆಯಲ್ಲಿನೂ ಅದು ಕ್ಲೀನಿಂಗ್ ಚಾಲೂ ಇರ್ತಿತ್ತಲ್ರಿ. ಇವಾಗ ನಾವು ಮನೆಗೆ ಹೋಗಿದ್ದ ನಂತರ ಅಲ್ಲಿ ಸಾಮಾನುಗಳಲ್ಲಿ ಕ್ಲೀನ್ ಮಾಡೋಕ್ಕಿಂತ ಇಲ್ಲೇ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಾಮಾನು ನಾನು ಸಾಮಾನು ತೊಳೆಯವು, ಬಟ್ಟೆ ಮತ್ತು ಏನಂತಾರೆ ಹಾಸಿಗೆ ಒಗೆಯೋದು, ಪ್ರತಿಯೊಂದು ಅದು ಇದು ಅಂತ ತೊಳೆಯೋದು, ಅವು ಇವು ಅಂತ ಕ್ಲೀನಿಂಗ್ ಇತ್ತು, ಚಾಲೂನೇ ಇತ್ತು ರೀ. ಅದರಿಂದಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಸಮಯ ಸಿಕ್ಕಿಲ್ಲ. ಮತ್ತು ಇವಾಗೆ ಹೋಗ್ತಾ ಇದ್ದೀವಲ್ವ, ಎಲ್ಲ ಸಾಮಾನುಗಳು ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟಿದ್ದೀವಿ. ಎಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತಾ ನಮಗೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋಕ್ಕೆ. ಎಲ್ಲ ಬಟ್ಟೆಗಳು ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಿ, ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿರಿ ಫ್ರೆಂಡ್ಸ್, ಬಟ್ಟೆಗಳು ಹಾಸಿಗೆಗಳು ಇರ್ತಾವಲ್ಲ, ಅವೆಲ್ಲ ಈ ಥರ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಿ. ಗಾಡಿ ಆಲ್ರೆಡಿ ಬಂದಿದೆ, ಸೌಂಡ್ ಬರ್ತಾಯಿದೆ ನಿಮಗೆ. ಮತ್ತು ನೋಡಿರಿ ಫ್ರೆಂಡ್ಸ್, ಇಲ್ಲಿ ಬಟ್ಟೆ ಸ್ಟ್ಯಾಂಡ್ ಇದೆಯಲ್ಲ, ಅದ್ರಾಗಿನ ಬಟ್ಟೆ ಮತ್ತು ಇದು ಅಲ್ಮಾರಿನಾಗಿ ಇರ್ತಾವಲ್ಲ ಅದ್ರೊಳಗಿನ ಅವೆಲ್ಲ ಬಟ್ಟೆ ಇದ್ರಾಗ ಹಾಕಿ ಈ ಥರ ಗಂಟು ಕಟ್ಬಿಟ್ಟಿದ್ದೀವಿ. ಈಗ ಇನ್ನೂ ಸಾಮಾನು ಜಿಕ್ಕಿದಾವೆ ಫ್ರೆಂಡ್ಸ್. ಅದು ಈ ಥರ ಸಜ್ಜೆ ಇರ್ತಿತ್ತಲ್ಲ, ಅದ್ರ ಮೇಲಿದೆಲ್ಲ ಬಟ್ಟೆ ಇನ್ನೂ ಸಾಮಾನೆಲ್ಲ ತೆಗಿಬೇಕು. ಇವಾಗ ಶುರು ಮಾಡೀವಿ, ಇವೆಲ್ಲ ತೆಗೆದು ಇಲ್ಲಿ ಜಸ್ಟ್ ಇಟ್ಟಿದ್ದೀವಿ. ಗಾಡಿ ಕೂಡ ಆಲ್ರೆಡಿ ಬಂದಿದೆ. ಓಕೆ, ಅಪ್ಪಾಜಿ ಮಲ್ಕೊಂಡಾರ್ರಿ. ಗಾಡಿ ತೊಗೊಂಡು ಬಂದಾರ. ನೋಡ್ರಿ, ಇವಾಗ ಸಾಮಾನೆಲ್ಲ ಇಡ್ತಾ ಇದ್ದೀವಿ. ನೋಡ್ರಿ, ಈ ಥರ ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀವಲ್ಲ, ಎಷ್ಟು ವೆಯ್ಟ್ ಇದಾವೆ ಫ್ರೆಂಡ್ಸ್, ಫುಲ್ ವೆಯ್ಟು. ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ, ಅದಕ್ಕೆ ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲಿ ನೋಡ್ರಿ, ಅಂದರೆ ಮೇನ್ ಫಸ್ಟ್ ಟ್ರಿಪ್ಪಲ್ಲಿ ದೊಡ್ಡ ಸಾಮಾನು ಅಷ್ಟೇ ಇಡ್ತಾ ಇದ್ದೀವಿ. ಅಲ್ಮಾರಿ, ಫ್ರಿಜ್ಜು ಇವೆಲ್ಲ ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರಿ ಇಟ್ಟಿದ್ದೀವಿ. ನೋಡಿರಿ, ಬೇರೆಯವ್ರಿಗೆ ಹೆಲ್ಪ್ ಏನು ತೊಗೊಂಡಿಲ್ಲ. ಅವಾಗ ರಾತ್ರಿ ಟೈಮ್ ಇತ್ತು ರೀ, ಅದಕ್ಕೆ ಜಾಸ್ತಿ ಇವೆಲ್ಲ ಇಡೋಷ್ಟಿಗೆ ಬಹಳನೇ ಲೇಟ್ ಆಗಿಬಿಡ್ತು. ಮತ್ತು ನೋಡಿರಿ, ಹೊಸ ಮನೆಗೆ ಎಂಟ್ರಿ ಮಾಡ್ತಾಯಿದ್ದೀವಿ. ಖುರಾನ್ ಮತ್ತು ಜಾನಿಮಾಜ್ ಅಂತಾರಲ್ಲ, ಅದು ತೊಗೊಂಡು ಬಂದಿದ್ದೀವಿ. ಇದಕ್ಕಿಂತ ಮುಂಚೆನೂ ಬೆಳಗ್ಗೆನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತುಂಬಿದ ಕೊಡ ಅವೆಲ್ಲ ಇಟ್ಟು, ಆಮೇಲೆ ಇವಾಗ ಸಾಮಾನು ತೊಗೊಂಡು ಬಂದಾಗೆ ಖುರಾನ್ ಫಸ್ಟ್ ತೊಗೊಂಡು ಬಂದೆ ಎಂಟ್ರಿ ಮಾಡುವಾಗ. ಮತ್ತು ಇಲ್ಲಿ ನೋಡಿರಿ, ಸಾಮಾನೆಲ್ಲ ಇಡ್ತಾ ಇದ್ದು ಇನ್ನೂ ಸಾಮಾನು ಇದಾವೆ ಫ್ರೆಂಡ್ಸ್, ಅವನು ಬೆಳಗ್ಗೆ ತೊಗೊಂಡು ಬರ್ತೀವಿ. ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೋಡಿರಿ. चिपलक क्या तुम्हें चेयर के ऊपर चढ़ कर दो, मैं नीचे उतार लेती हूँ. चिपलक तेरे पास आती है क्या? टीवी फेंकेंगे फिर उन्हें. नम्दु ओल्ड टीवी नोड्री. अಯ್ಯಯ್ಯ, ಬುಡ್ಡ ಬುನ್ಗೆ ಕ್ಯಾರೆ नाक क्या तो भरले कर्चिप दो. अरे
ಫ್ರೆಂಡ್ಸ್ ಇವ್ರೇನು ಕಟ್ಕೊಂಡಾರ ನೋಡ್ರಿ ಕ್ಯಾ ಮಾಸ್ಕ್ ಬತ್ತ ಇದು ನೋಡ್ರಿ ಇದು ತಲೆದೂಬಿಂದ ಕವರ್ ಇರ್ತೈತಲ್ಲ ಅದು ಕಟ್ಕೊಂಡು ಬಿಟ್ಟಾರ. ನಾನು ರಾತ್ರಿ ಎಲ್ಲ ಸಾಮಾನು ಇಟ್ಟಿಟ್ಟು ನನಗೆ ಸಾಕಾಗ್ಬಿಡತ್ತೀನಿ. ಇವಾಗ ಇಷ್ಟೊತ್ತು ಕೆಳಗಡೆ ಕುಂತು ಎಲ್ಲ ಡಿವೈಡ್ ಮಾಡಿದ್ದೀನಿ. ನಮ್ಮ ಫಸ್ಟ್ ಟಿವಿ ನೋಡ್ರಿಪ್ಪ ಇದು, ಜಾಸ್ತಿ ದಿನ ಯೂಸೇ ಮಾಡಿಲ್ಲ. ಅವ್ನು ಕ್ಯಾರೆ ಬಾಬಾ ಆರಾಮ್ से छोड़ दे ಬರೀ ಇವ್ರ ಗ್ಯಾರೇಜಿನ ಸಾಮಾನು ನೋಡ್ರಿ ಇವೆಲ್ಲ. ಗ್ಯಾರೇಜಿಂದು ಮತ್ತು ಇವ್ರದ್ದು ಬೈಕ್ ರೀ, ಅದು ಹೊಸ ಅವ್ರದ್ದು ಫಸ್ಟ್ ಬೈಕ್ ಇತ್ತು ನೋಡ್ರಿ. ಫಸ್ಟ್ ಟೈಮ್ ತೊಗೊಂಡಾಗ ಊರಿಂದ ತೊಗೊಂಡು ಬಂದು ಹಂಗೆ ಪ್ಯಾಕಿಂಗ್ ಅಂತ ಇಟ್ಬಿಟ್ಟಿದ್ದೀವಿ. ಅದೆಲ್ಲ ಸೆಟ್ ಮಾಡಿದ್ರೆ ಕೋನ್ಸಿ ಗಾಡಿ ಚಿನ್ನವು ಯಾಮಾ ಹಾಂ ಯಾಮಾ RX 100 ನೀ ಹಾಂ ಯಾಮಾ RX 100 ಇವ್ರದ್ದು ಬೈಕ್. ಇದೆಲ್ಲ ಓಪನ್ ಮಾಡಿ ರೆಡಿ ಮಾಡಿ ಆರಾಮ್ ಸರಿ ಬಾ. ಹೆಂಗಿದ್ದು ಹಂಗೆ ಐತ್ರಿ. ಅದು ಸ್ವಲ್ಪ ಇಂಜಿನ್ ಕೆಲಸ ಐತೆ, ಬಟ್ ಅದಕ್ಕೆಲ್ಲ ಏನಂತಾರೆ ಅದ್ರದ್ದು ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಮಾಡಿ ಪ್ಯಾಕಿಂಗ್ ಮಾಡಿ ಹೆಂಗೆ ತೊಗೊಂಡ್ಬಂದು ಇಟ್ಟಿವಿ ಹಾಗೆ ಐತೆ. ಯೂಸೇ ಮಾಡಿಲ್ಲ ಊರಿಂದ ಬಂದಿಂದ. क्या वजन रहते नहीं तुम्हें मैं उतार लेंगे वो। वो वीडियो बना रही ಪದೇ 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 ಹೊರಗೆ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಅದಕ್ಕೆ ಅವ್ರ ಪಪ್ಪ ಎದುರಿಸ್ತಾ ಇದ್ದಾರೆ ಹೊರಗಡೆ ಹೋಗಬೇಡ ಅಂತ. एक बार वो फैन समझ में आ रहा मुझे। शांत चेयर नहीं अब मंजूर ये ला ये बबल की ला इधर नहीं करते मंजूर उधर होगा चुप लगे मामा गया दे रे बा कहां है अंदर उधर कान के गया बाहर क्या उसे उतार दो. ಇನ್ನೊಂದು ಸಾಮಾನು ಐತ್ರಿ, ಅದು ತೆಗೆದ್ಬಿಟ್ರೆ ಇವನ ಮೇಲೇ ಬಂದ್ಬಿಡ್ತೈತಿ ಇಲ್ಲಿ ಅಂತ ಹೇಳಿ ಇಲ್ಲಿ ಇಲ್ಲಾಂದ್ರೆ ಅಲ್ಲಿ ಅದಕ್ಕೆ ಎದ್ರಕೊಂತ ಇದ್ದಾನೆ ನೋಡ್ರಿ. ಅಯ್ಯ ಅಪ್ಪು तू अफू उतरेगी ಅವ್ನು ಕ್ಯಾ ನೋಡ್ರಿ. ಇಷ್ಟೆಲ್ಲ ವೆಯ್ಟ್ ಇದ್ದಿದ್ದೆಲ್ಲ ಸಾಮಾನು ನಮ್ಮ ಇಬ್ಬರು ಗಂಡು ಮಕ್ಕಳು ಇದಕ್ಕೋಸ್ಕರ ಇಳಿಸಿದ್ರು ನೋಡ್ರಿಪ್ಪ. ನಮ್ಮ ಅಕ್ಕರನ್ನ ಅರ್ಜುನ್ ಹೆಲ್ಪ್ ಮಾಡಿದ್ರು ಇವತ್ತು. क्या पहले पूरे सामान लेके जाएंगे, बाद में एक साथ में कचरा झाड़ू मारेंगे. उसे पकड़ अफू तो अफू ಜಂಪಿಸ್ ಮಾರ. ಇವಾಗ ನೋಡಿ ಕಿಚನ್ ರೂಮಿನ ಸಾಮಾನು ಇರ್ತಾವಲ್ರಿ, ಫಸ್ಟು ಅಲ್ಮಾರಿ ಅವೆಲ್ಲ ಇದ್ವಲ್ಲ ಅವೆಲ್ಲ ಇಟ್ಟು ಬಂದುಬಿಟ್ಟಿದ್ದೀವಿ. ಇವಾಗ ಕಿಚನ್ ರೂಮಿನ ಸಾಮಾನು ಇರ್ತಾವಲ್ರಿ ಅವೆಲ್ಲ ಇಡ್ತಾ ಇದ್ದೀವಿ. ಇದು ಕಿಚನ್ ರೂಮಿಂದು ಸಾಮಾನು, ಕಿಚನ್ ರೂಮಿನ ಬಹಳನೇ ಇದು ಇಡ್ತಾ ಇದ್ದಾರೆ ನೋಡಿ. ಎಲ್ಲ ತೋರಿಸ್ತೀನಿ ಆಮೇಲೆ. ಮತ್ತು ನೋಡಿರಿ ಎಷ್ಟೊಂದು ಸಾಮಾನು ಇವತ್ತು ಕೂಡ ತುಂಬಾ ಸಾಮಾನು ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್. ಮನೆ ಶಿಫ್ಟಿಂಗ್ ಮಾಡೋದು ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಹೇಳ್ತೀನಿ. ಇದು ಕಿಚನ್ ರೂಮಿಂದು ಸಾಮಾನೆಲ್ಲ ನೋಡಿರಿ ಇವಾಗ ಒಯ್ತಾ ಇದ್ದಾರೆ ನೋಡಿ. ಇವಾಗ ಇದು ಇವತ್ತಿನ ಲಾಸ್ಟ್ ವಿಡಿಯೋ. ಇಲ್ಲಿ ಈ ಪ್ಲೇಸಲ್ಲಿ ಇವತ್ತು ಇಲ್ಲಿ ನಿಂತುಬಿಟ್ಟು ನಾನು ಲೈವ್ ಮಾಡ್ತಿದ್ದೆ. ಅಡುಗೆ ಮಾಡುವಾಗಲೂ ಇದೆಲ್ಲ ಡ್ರಾಯಿಂಗ್ ಕಾಣಿಸ್ತಿತ್ತಲ್ವ. ಎಷ್ಟಿದ್ರೇನು ಬಾಡಿಗೆ ಮನೆಯಲ್ಲಿ ಇದ್ದವರು ಇವತ್ತಿಲ್ಲ ನಾಳೆ ಖಾಲಿ ಮಾಡಲೇಬೇಕಲ್ವ. ಗೊತ್ತಿದ್ರೇನು ಆದರೂ ಕೂಡ ನಮ್ಮ ಮನೆ ಥರ ನಾವು ನೋಡ್ಕೊಂಡಿದ್ವಿ. ಬಟ್ ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ, ತುಂಬ ಬೇಜಾರಾಗ್ತಾ ಇದೆ. ಓಕೆ ಬನ್ನಿ ಫ್ರೆಂಡ್ಸ್, ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಹೋದ್ಮೇಲೆ ಒಂದು ಮಾತು ಅನ್ಬಾರ್ದು ಯಾರು, ಹೆಂಗೆ ಗಲೀಜು ಬಿಟ್ಟು ಹೋಗ್ಬಿಟ್ಟಾರಲ್ಲ ಅನ್ನೋ ಥರ. ಅದರಿಂದಾಗಿ ಎಲ್ಲ ನಾವು ಎಲ್ಲೇ ಇರಲಿ ಫ್ರೆಂಡ್ಸ್ ನೀಟಾಗಿ ಮನೆ ನೀಟಾಗಿ ಮಾಡಿನೇ ಹೋಗೋದು.
ಅದರಿಂದಾಗಿ ಎಲ್ಲ ಆಯಿತು, ಕ್ಲೀನ್ ಆಯಿತು, ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಯಿತು, ಹೋಗೋಣ ಇವಾಗ. ಒಂದೊಂದೇ ಸಾಮಾನು ಮಕ್ಕಳನ್ನ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಹೆಲ್ಪ್ ಮಾಡಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಇದೆಲ್ಲ ಕೈ ಎಲ್ಲ ನೋವಾಗ್ತಾಯಿದೆ ನನಗಂತೂ. ನೋಡಿರಿ ನಮ್ಮ ಯಜಮಾನ್ರು ಅವರು ಡ್ರಾಯಿಂಗ್ ಮಾಡಿರುವ ಪೇಂಟಿಂಗ್ ನೋಡಿರಿ. ಇದೆಲ್ಲ ನೆನಪುಗಳು ಬಿಟ್ಟು ಹೋಗ್ತಾ ಇದ್ದೀವಿ. ಚಿನ್ನು ಇದು ಹಚ್ಚಿ ಎಷ್ಟು ದಿನ, ಒಂದು ತಿಂಗಳ ಮೇಲೆ ಆಗೈತಲ್ಲ ಅಷ್ಟೇ ಅಲ್ಲ, ಜಾಸ್ತಿ ದಿನ ಆಗಿದ್ದಿಲ್ಲ. ನಿಮಿಷ ಅದು ಫಿರ್ ಚಿಪಕ್ತಾ ಉಸ್ಮೆ. ಹಾಂ ನೋಡಿರಿ, ಪೇಪರನ್ನು ಹಾಗೆ ಎತ್ತಿಟ್ಟಿದ್ವಿ ಇಲ್ಲಿ, ಮತ್ತು ಅದೇ ಯೂಸ್ ಆಗ್ತಾಯಿದೆ ನೋಡಿರಿ. ಜಾಸ್ತಿ ದಿನ ಏನು ಆಗಿದ್ದಿಲ್ಲ ಇದೆಲ್ಲ ಹಚ್ಚಿಬಿಟ್ಟು. कितनी अरमान से लगी थी चिन्नो. कभी भी कुछ अच्छा करेंगे तो बुरा ही होता ना. अच्छा साफ सफाई करते भी वैसे ही होया मैं. ನೋಡ್ರಿ ಫ್ರೆಂಡ್ಸ್, ಎಲ್ಲ ಸಾಮಾನು ಇಡೋದಾಯಿತು ನೋಡ್ರಿ. ರೆಡಿನಾ ಫೈಜಾನ್? ರೆಡಿನಾ ಶ್ರಾವ್ಯ? ರೆಡಿ ನೋಡ್ರಿ ಫ್ರೆಂಡ್ಸ್, ಇವಾಗ ನಾನು ಮುಂದೆ ಹೋಗ್ತಿರ್ತೀನಿ. ಹಾಂ, ಬಾಯ್ ಬಾಯ್. ನೋಡ್ರಿ ಫ್ರೆಂಡ್ಸ್, ನಮ್ಮ ಫೈಜಾನ್ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಸಾಮಾನು ಅವರೇ ಇಳಿಸಿದ್ದಾರೆ. ಇವಾಗ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ, ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದು. ಓಕೆ, ಇವ್ರು ನಮ್ಮ ಮನೆ ಓನರ್ ನೋಡ್ರಿ, ಇವರು ಆಂಟಿ. ನೋಡಿರಿ, ಈ ಮನೆಗೆ ಮತ್ತೆ ಬಂದ್ವಿ. ಯಾಕಪ್ಪ ಅಂತಂದರೆ ಟ್ಯೂಬ್ಲೈಟು ಮತ್ತು ಫ್ಯಾನ್ ಇರುತ್ತಲ್ರಿ, ಅವೆಲ್ಲ ಬಿಚ್ಕೊಂಡು ಹೋಗಂತ ಬಂದಿದ್ವಿ. ಮತ್ತು ನೋಡಿರಿ, ಮನೆಯೆಲ್ಲ ಖಾಲಿ ಖಾಲಿ ಕಾಣಿಸ್ತಿದ್ದಲ್ಲ. ಅದಕ್ಕೆ ಇವತ್ತಿನ ವಿಡಿಯೋ, ಈ ಮನೆಯ ವಿಡಿಯೋ ಇಲ್ಲಿವರೆಗೆ ಲಾಸ್ಟ್ ಅಲ್ವಾ ಫ್ರೆಂಡ್ಸ್, ಅದರಿಂದಾಗಿ ನಾನು ತಮ್ಮೇಲೆ ಆ ಥರ ಹಾಕಿದ್ದೆ. ಅದಕ್ಕೆ ಇವತ್ತಿನ ಲಾಸ್ಟ್ ವಿಡಿಯೋ ಇದು. ಮತ್ತು ಇವತ್ತಿನ ಶಿಫ್ಟಿಂಗ್ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಹೇಗೆ ಅನಿಸಿತ್ತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮಗೂ ಕೂಡ ತುಂಬ ಬೇಜಾರಾಗ್ತಾ ಇದೆ. ಮತ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತಾ ಇದ್ದೀವಿ. ಮುಂದಿನ ಹೊಸ ವ್ಲಾಗಿನ ಜೊತೆಗೆ, ಹೊಸ ಮನೆಯ ಜೊತೆಗೆ ನಾವು ಸಿಗ್ತೀವಿ. ಅಲ್ಲಿಯವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು ಅಲ್ಲಾ ಹಾಫೀಸ್.